ಓಂ ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಮೊದಲನೇದಾಗಿ ವಿವಿಡಿಯೋಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಜುಲೈ ತಿಂಗಳ ರಾಶಿ ಭವಿಷ್ಯ, ಯಾವ್ಯಾವ ರಾಶಿಯವರಿಗೆ ಶುಭ, ಯಾವ್ಯಾವ ರಾಶಿಯವರಿಗೆ ಅಶುಭ, ನಾವೇನು ಎಚ್ಚರಿಕೆಯನ್ನು ಪಾಲನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ನಿಮ್ಮ ಜ್ಯೋತಿಷ್ಯ ಪಂಡಿತ್ ಪುನೀತ್ ಕುಮಾರ್. ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಗುರು ಜೂನ್ 2ನೇ ತಾರೀಕಿನಂದು ಕಟಕ ರಾಶಿಯಲ್ಲಿ ಸಂಚಾರ ಆಯಿತು. ಯಥಾಸ್ಥಿತಿ ಜುಲೈ ತಿಂಗಳಲ್ಲಿ ಗುರು ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜ ವೃಷಭ ರಾಶಿಯಲ್ಲಿ ಯಥಾಸ್ಥಿತಿ ತಿಂಗಳ ಪೂರ್ತಿನೂ ಸಂಚಾರ ಇರ್ತದೆ. ಹಾಗೆ ರವಿ ಆದಿಯಲ್ಲಿ ಅಂದರೆ ಮೊದಲ 15 ದಿನ ಮಿಥುನ ರಾಶಿಯಲ್ಲಿ ಸಂಚಾರ, ಹಾಗೆ ಮಧ್ಯಭಾಗದ ನಂತರ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಬುಧ ಗ್ರಹ ಮೊದಲ ಒಂದು ಭಾಗದಲ್ಲಿ ಮಿಥುನ ರಾಶಿ ಸಂಚಾರ ಇದ್ದು ಹಾಗೆ ಅದು ಯಥಾಸ್ಥಿತಿ ಕಾಪಾಡಿಕೊಳ್ತದೆ. ಹಾಗೆ ಶುಕ್ರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಇರ್ತದೆ. ಕೇತು ಮತ್ತೆ ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ರಾಹು, ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಇರ್ತದೆ. ಯಾವ್ಯಾವ ರಾಶಿಯವರ ಒಂದು ಪ್ರಭಾವ ನವಗ್ರಹಗಳಿಂದ ಆಗತ್ತೆ ಅದನ್ನು ತಿಳ್ಕೊಳ್ಳೋಣ. ಧನಸ್ಸು ರಾಶಿ, ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣ ಆಗಿರ್ಬೋದು ಅಥವಾ ಯಾವುದೇ ಕೆಲಸ ನಿಮಗೆ ಅಡೆತಡೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಧನಸ್ಸು ರಾಶಿಯವರು ಒಂದ್ ಸ್ವಲ್ಪ ಸಾವಧಾನವಾಗಿ ನೀವು ಮಾಡ್ಕೋಬೇಕಾಗತ್ತೆ. ಈ ತಿಂಗಳಲ್ಲಿ ಯಾವುದೇ ಕೆಲಸ ನಿಷ್ಠೆಯಿಂದ ಮಾಡೋದ್ರಿಂದ ಧನಸ್ಸು ರಾಶಿಯವರು ಹೆಚ್ಚಾಗಿ ದೇವರ ಅನುಗ್ರಹದಿಂದ ನೀವು ಈ ತಿಂಗಳಲ್ಲಿ ನೀವು ಮುಂದುವರಿಸಬಹುದಾಗಿರುತ್ತದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಎಷ್ಟೋ ದಿನಗಳಿಂದ ಆರೋಗ್ಯ ಸಮಸ್ಯೆಯಲ್ಲಿ ಕಾಣಿಸ್ತಾ ಇರೋರು ಈ ತಿಂಗಳಲ್ಲಿ ಸುಧಾರಣೆಯನ್ನು ನೀವು ನೋಡಬಹುದಾಗಿರ್ತದೆ. ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಆಗಿರ್ಬೋದು, ಕೋರ್ಟ್ ವಿಚಾರದಲ್ಲಿ ಆಗಿರ್ಬೋದು, ವಾದ ವಿವಾದಗಳಲ್ಲಿ ನಿಮಗೆ ಜಯ ಸಿಗುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ನಿಮ್ಗೆ ಜಯ ಕೂಡ ಅನುಕೂಲ ಆಗಿರ್ತದೆ. ಹಾಗೆ ನ್ಯಾಯಾಲಯದಲ್ಲಿ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇರೋದ್ರಿಂದ ಒಂದ್ ಸ್ವಲ್ಪ ಈ ಯಾವುದೇ ಕೆಲಸಗಳನ್ನ ನೀವು ನಿಧಾನ ಆದ್ರೂ ಕೂಡ ಸ್ವಲ್ಪ ಶನಿದೇವರ ಅನುಗ್ರಹವನ್ನು ನೀವು ಪಡೆದುಕೊಳ್ಳೋದ್ರಿಂದ ಅನುಕೂಲ ಇರ್ತದೆ. ಸ್ವಲ್ಪ ಮಟ್ಟಿಗೆ ಶತ್ರುಕಾಟ ಇರುವಂತ ಈ ತಿಂಗಳಾಗಿರುತ್ತೆ. ಯಾಕಂದ್ರೆ ದೃಷ್ಟಿ ಬೇಗ ಆಗೋದ್ರಿಂದ ನಿಮಗೆ ಶತ್ರುಕಾಟ ಕೂಡ ಇರುತ್ತೆ. ಒಂದ್ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಯಾವುದೇ ವಾದಗಳನ್ನ ನೀವು ಮಾಡ್ಕೋಬೇಡಿ. ಯಾವುದೇ ಕೆಲಸಗಳಲ್ಲಿ ನಿಮ್ಗೆ ಸ್ವಲ್ಪ ತಡೆ ಆದ್ರೂ ಕೂಡ ಅದು ನಿಮ್ಗೆ ಕಂಪ್ಲೀಟ್ ಆಗಿ ಏನು ಸಮಸ್ಯೆ ಅನ್ಸಲ್ಲ. ಹಾಗೆ ಮನೆಯಲ್ಲಿ ಸ್ವಲ್ಪ ದೇವರ ಪೂಜೆ ಪುನಸ್ಕಾರವನ್ನ, ಗುರು ಅನುಷ್ಠಾನವನ್ನ ನೀವು ಮಾಡೋದ್ರಿಂದ ಹೆಚ್ಚಾಗಿ ಈ ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ತೀರಾ. ಒಂದ್ ಸ್ವಲ್ಪ ಮಟ್ಟಿಗೆ ಉದ್ಯೋಗದಲ್ಲಿ ಹೊಸ ಆಲೋಚನೆಗಳು ಬಂದರೂ ಕೂಡ ಆಗಸ್ಟ್ ನಂತರ ನೀವು ಮಾಡೋದ್ರಿಂದ ಹೆಚ್ಚಾಗಿ ಧನಸ್ಸು ರಾಶಿಯವರು ಒಳ್ಳೆ ರೀತಿಯ ಫಲವನ್ನು ನೀವು ನೋಡ್ಬೋದು. ಹಾಗೆ ಸ್ವಲ್ಪ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳುವಂತ ತಿಂಗಳು ಈ ಧನಸ್ಸು ರಾಶಿಯವರು ಆಗಿರ್ತದೆ. ಹಾಗೆ 3ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗಿರ್ಬೋದು ಅಥವಾ 4ನೇ ಮನೆಯಲ್ಲಿ ಶನೇಶ್ವರನ ಸಂಚಾರ ಆಗಿರ್ಬೋದು. ಒಂದ್ ಸ್ವಲ್ಪ ಮಟ್ಟಿಗೆ ನೀವು ಕಿರಿಕಿರಿ ಅನ್ಸಿದ್ರು ಕೂಡ ಅದನ್ನ ನೀವು ಯಾವುದೇ ಒತ್ತಡವನ್ನು ನೀವು ಮಾಡ್ಕೋಬೇಡಿ. ಒಂದ್ ಸ್ವಲ್ಪ ರವಿ ಮತ್ತೆ ಗುರುವಿನ ಅನುಗ್ರಹ ಅಷ್ಟಮದಲ್ಲಿ ಮತ್ತೆ ಸಪ್ತಮದಲ್ಲಿ ಇರೋದ್ರಿಂದ ಪಾರ್ಟ್ನರ್ ವಿಚಾರದಲ್ಲಾಗಿರ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಾಗಿರ್ಬೋದು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಬರೋದ್ರಿಂದ ನೀವು ಅದನ್ನ ನಿಭಾಯಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಆದ್ರೆ ರಾಹು 3ರಲ್ಲಿ ಮತ್ತೆ 9ನೇ ಮನೆಯಲ್ಲಿ ಕೇತುವಿನ ಸಂಚಾರ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡಬಹುದು. ಆದ್ರೆ ಯಾವುದೇ ಒಂದು ವಿಚಾರಗಳು ಬಂದ್ರು ಕೂಡ ನಿಮ್ಗೆ ಮಂದತ್ವ ಆದ್ರೂ ಕೂಡ ನಿಧಾನವಾಗಿ ಕಾಲಕ್ರಮೇಣ ಅಂದ್ರೆ ಈ ತಿಂಗಳ ಮಧ್ಯಭಾಗದ ನಂತರ ನಿಮಗೆ ಅದು ಸಮಾಧಾನವಾದಂತ ವಾತಾವರಣ ಇರ್ತದೆ. ಧನಸ್ಸು ರಾಶಿಯವರು ಹೆಚ್ಚಾಗಿ ಗುರುವಿನ ಅನುಗ್ರಹ, ಯಾಕಂದ್ರೆ ನಿಮ್ಗೆ ರಾಶಾಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ ಯಾವುದೇ ಕೆಲಸಗಳನ್ನ ಬೇಗ ಆಗಕ್ ಬಿಡಲ್ಲ. ಮಂಗಳ ಕಾರ್ಯಗಳಲ್ಲಾಗಿರ್ಬೋದು, ಸೈಟ್ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ಏನಾದ್ರೂ ಪುತ್ರ ಸಂತಾನಕ್ಕೆ ಅಪೇಕ್ಷೆ ಇಟ್ಟಿರುವಂತಹ ವ್ಯಕ್ತಿಗಳಾಗಿರ್ಬೋದು ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇರೋದ್ರಿಂದ ಹೆಚ್ಚಾಗಿ ಗುರು ಅನುಷ್ಠಾನವನ್ನ ಈ ವರ್ಷ ಆಗಿರ್ಬೋದು ಜುಲೈ ತಿಂಗಳು ಮಾಡೋದ್ರಿಂದ ನಿಮ್ಗೆ ಹೆಚ್ಚಾಗಿ ಫಲವನ್ನು ನೀವು ನೋಡ್ತೀರಾ. ಹಾಗೆ ವಿಶೇಷವಾಗಿ ಎಲ್ಲಾದೊಂದು ಕಡೆ ಗುರು ಕ್ಷೇತ್ರಗಳಿಗಾಗಿರ್ಬೋದು, ಗುರುವಿನ ಸ್ಥಾನ ಫಲಕ್ಕಾಗಿರ್ಬೋದು ಈಗ ಹೋಗ್ ಬಂದ್ರೆ ನಿಮ್ಗೆ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ತೀರಾ. ಹಾಗೆ ಧನಸ್ಸು ರಾಶಿಯವರೆಗೆ ಒಂದ್ ಸ್ವಲ್ಪ ಮಟ್ಟಿಗೆ 3ನೇ ಮನೆಯಲ್ಲಿ ಅಥವಾ 4ನೇ ಮನೆಯಲ್ಲಿ ರಾಹು ಮತ್ತೆ ಶನೇಶ್ವರನ ಸಂಚಾರ ಇರೋದ್ರಿಂದ ಟೆನ್ಷನ್ ಕೊಡುವಂತ ಯಾವುದೇ ವ್ಯವಹಾರಗಳನ್ನ ನೀವು ಸಮಾಧಾನವಾಗಿ ನೋಡ್ಕೋಬೇಕಾಗುತ್ತೆ. ಒಂದ್ ಸ್ವಲ್ಪ ಮಟ್ಟಿಗೆ ಭೂಮಿ ವ್ಯವಹಾರ ಅಂದ್ರೆ ವ್ಯವಸಾಯ ಮಾಡುವಂತ ವ್ಯಕ್ತಿಗಳು ನಿಮ್ಗೆ ಅನುಕೂಲವಾದಂತ ವಾತಾವರಣ ಅಂದ್ರೆ ಸಾಧಾರಣವಾಗಿರ್ತದೆ ಅಷ್ಟೇ, ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಫಲ ಇರಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೋಡ್ಬೋದು, ಸಾಧಾರಣವಾಗಿ ಫಲ ನೋಡಬಹುದು. 10th ಮತ್ತೆ PUC ಓದ್ತಿರುವಂತ ಯಾವುದೇ ವಿದ್ಯಾರ್ಥಿಗಳು ಈ ಒಂದು ತಿಂಗಳಲ್ಲಿ ಸ್ವಲ್ಪ ದೇವತಾ ಅನುಗ್ರಹವನ್ನು ನೀವು ಪಡೆಯೋದ್ರಿಂದ ಅಥವಾ ಸರಸ್ವತಿ ದೇವಿಯನ್ನು ನಾಮಸ್ಮರಣೆ ಮಾಡ್ಕೊಳ್ಳೋದ್ರಿಂದ, ಗಣಪತಿಯ ಆಶೀರ್ವಾದ ನೀವು ಪಡ್ಕೊಳ್ಳೋದ್ರಿಂದ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ತೀರಾ. ಹಾಗೆ ವಿಷ್ಣು ದರ್ಶನ ಮಾಡೋದ್ರಿಂದ, ಹನುಮಂತನ ದೇವರ ದರ್ಶನ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ತೀರಾ. ಯಾವುದೇ ಒಂದು ಧನಸ್ಸು ರಾಶಿಯವರು ಗುರುವಿನ ಅನುಗ್ರಹ ಪಡ್ಕೊಳ್ಳೋಕೆ ಇದು ಸರಿಯಾದ ತಿಂಗಳು ಕೂಡ ಇದಾಗಿರ್ತದೆ. ಗುರುವಿನ ಅನುಗ್ರಹ ಪಡ್ಕೊಳ್ಳಿ.